ಇವತ್ತು ನಾನು ಮೂಲಂಗಿ ಪುರಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಮೂಲಂಗಿ ತೊಗೊಂಡಿದ್ದೀನಿ. ಒಂದು ಈ ರೀತಿ ತುರಿದು ತೊಗೊಂಡಿದ್ದೀನಿ. ನೋಡಿ, ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ನಾನು ಒಂದು ವಾಟ್ಕ ನೀರು ಹಾಕ್ಕೊಂಡಿದ್ದೀನಿ. 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಮೂಲಂಗಿ ತುರಿದಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. 1 ಚಮಚ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಮಚ ಧನಿಯಾ ಪೌಡರ್, 1 ಚಮಚ ಗರಂ ಮಸಾಲ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಮಚ ಎಳ್ಳು ಹಾಕ್ಕೊಂಡಿದ್ದೀನಿ. 1 ವಾಟ್ಕ ಮೈದಾ ಹಾಕ್ಕೊಂಡಿದ್ದೀನಿ. ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲೇಟ್ ಮುಚ್ಕೊಂಡು 2 ನಿಮಿಷ ಹಾಗೆ ಬಿಟ್ಕೊಳ್ಳೋಣ. 2 ನಿಮಿಷ ಆಗಿಂದೆ ನೋಡಿ, ಈ ರೀತಿ ನಾನು ತೆಗೆದೀನಿ. 1 ವಾಟ್ಕ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೋಡಿ, ಎಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಿಂದ ಈ ರೀತಿ ನಾವು ಹಿಟ್ಟು ನಾದ್ಕೋಬೇಕು. ನಾದ್ಕೊಂಡು ಒಂದು ಅರ್ಧ ತಾಸು ರೆಸ್ಟ್ ಕೊಡಬೇಕು. ನೋಡಿ, ಈ ರೀತಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ. ಉಂಡೆ ಮಾಡಿಕೊಂಡು ನಾವು ಪುರಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ನಾನು ವಾಟ್ಕ ತೊಗೊಂಡು ಈ ರೀತಿ ಕೊರಿಬೇಕು. ನೋಡಿ, ಈ ರೀತಿ ಗುಂಡಕ್ಕಾಗುತ್ತೆ. ನೋಡಿ, ಎಣ್ಣೆ ಕಾಲಿಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯ್ದ ಬಳಿಕೆ ನಾವು ಪುರಿ ಬಿಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಮೂಲಂಗಿ ಪುರಿ ರೆಡಿಯಾಗಿದೆ. ಈ ರೀತಿ ಪುರಿ ಮಾಡಿಕೊಂಡು ಆಲೂ ಪಲ್ಯ ಜೊತೆ ತಿಂದು ಎಂಜಾಯ್ ಮಾಡಿ.